ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ರೌಂಡ್ಸ್ ಮಾಡಿದ್ದಾರೆ. ಬೆಂಗಳೂರಿಗರ ಸಮಸ್ಯೆಯನ್ನ ಆಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ರೌಂಡ್ಸ್. ಲಾಲ್ಬಾಗ್ನ ಕೆರೆ ದಂಡೆಯಲ್ಲಿ ಡಿಕೆ ರೌಂಡ್ಸ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಮಂದಿ ಸಮಸ್ಯೆಯನ್ನ ಆಲಿಸಿದ್ದಾರೆ ಡಿಕೆ ಶಿವಕುಮಾರ್. ಬೆಂಗಳೂರಿನ ನಡಿಗೆ ಸಾರ್ವಜನಿಕರೊಂದಿಗೆ ಕಾರ್ಯಕ್ರಮ. ವಾಕಿಂಗ್ ಮಾಡುವವರ ಜೊತೆ ಡಿಕೆ ಸಂವಾದವನ್ನ ನಡೆಸಿದ್ದಾರೆ. ಟನಲ್ ರಸ್ತೆಯಿಂದ ಲಾಲ್ಬಾಗ್ಗೆ ಹಾನಿಯಾಗಲ್ಲ, ಲಾಲ್ಬಾಗ್ನಲ್ಲಿ ಒಂದೇ ಒಂದು ಮರ ಕಡ್ದಿಲ್ಲ. ಲಾಲ್ಬಾಗ್ನಲ್ಲಿ ರೌಂಡ್ಸ್ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಇದು ನನ್ನ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಬೆಂಗಳೂರಿಗೆ ನಾವು ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದೀವಿ. ಯಾವ ಡಿಪಾರ್ಟ್ಮೆಂಟ್ ಒಂದು ಸಮನ್ವಯತೆ ಇಲ್ಲ. ಒಂದಿನ BWSSB ಅವರು ಆಗಿದ್ದಾರೆ, ಒಂದಿನ BBMP ಅವರು ಆಗಿತಾ ಇರ್ತಾರೆ, ಇನ್ನೊಬ್ರು ಬೆಸ್ಕಾಂ ಅವರು ಬಂದ್ಬಿಟ್ಟು ಆಗಿತಾ ಇರ್ತಾರೆ. ಸೊ BBMP ಕಮಿಷನರ್ ಯಾರಿದಾರೋ ಅವರಿದ್ದವರು ಒಂದು ಸಮನ್ವಯ ಕಮಿಟಿ ಮಾಡಿ ಒಂದೇ ಸಮಯದಲ್ಲಿ ಎಲ್ಲ ಕೊಟ್ಟಿಗೆ ಕೆಲಸ ಮಾಡ್ಬೇಕು ಸರ್. ಇಲ್ಲದ್ರೆ ಜನಕ್ಕೆ ತುಂಬಾ ತೊಂದರೆ ಆಗ್ತದೆ. ಆಮೇಲೆ ಎರಡನೇ ಪ್ರಶ್ನೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಇವಾಗ ನಾವು ಗಾಂಧಿ ಬಜಾರ್ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೆಟ್ರೋ ತಗೊಂಡ್ರೆ ಅಲ್ಲಿಂದ ಒಂದ್ 2-3 ಕಿಲೋಮೀಟರ್ ಹನುಮಂತ ನಗರ ಆ ಕಡೆ ಹೋಗ್ಬೇಕು ಅಂದ್ರೆ ಆಟೋದವರು 120-130 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಏನಪ್ಪಾ ಅದೊಂದು ಮಾಫಿಯಾ ನಡೀತಾ ಇದೆ. ನಿಮ್ದೇ ಒಂದು ಚಿಕ್ಕದಾಗೆ ಬಸ್ಗಳು ಮುಂಬೈನೆಲ್ಲ ಚಿಕ್ಕದಾಗೆ ಲೋಕಲ್ ಕನೆಕ್ಟಿವಿಟಿ ಬಸ್ಗಳನ್ನ ನಮ್ ಫ್ರೀ ಬಸ್ ಬೇಡ ಸರ್, ನಮ್ಗೆ ಈ ತರ ಬಸ್ ಕೊಟ್ಟು ಹೆಣ್ಮಕ್ಳು ತುಂಬಾ ಹೆಲ್ಪ್ ಆಗುತ್ತೆ ಸರ್. ಆಮೇಲೆ ಇನ್ನೊಂದು ಮೂರನೇ ಪ್ರಶ್ನೆ, ಲಾಲ್ಬಾಗ್ ಅಲ್ಲಿ ಬೆಳಗ್ಗೆ 6 ಗಂಟೆಗೆಲ್ಲ ಬಂದಿರ್ತೀನಿ. ನಾನು ತುಂಬಾ ಜನ ನೋಡಿದೀನಿ, ವಯಸ್ಸಾಗಿರೋರಿಗೆ ಹಾರ್ಟ್ ಅಟ್ಯಾಕ್ ಈ ತರ ಎಲ್ಲ ಇದೇನಪ್ಪ. ಇದಾದಾಗ ಡಾಕ್ಟರ್ ಒಬ್ರು ನರ್ಸ್ಗಳು ಒಂದಿಬ್ರು ನೀವು ಯಾವಾಗ್ಲೂ ಇಲ್ಲಿ ನೇಮಿಸಿರಿ. ಬೆಳಗ್ಗೆ 6 ರಿಂದ 9 ಈ ಸಮಯದಲ್ಲಿ ಒಬ್ರು ಡಾಕ್ಟರ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಸಂವಾದದ ವೇಳೆ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ ಡಿಕೆ. ಟ್ರಾಫಿಕ್ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಸಾರ್ವಜನಿಕರು. ಬೆಂಗಳೂರಿನಲ್ಲಿ ಹೃದಯ ಭಾಗದಲ್ಲಿ ಟ್ರಾಫಿಕ್ ಆಗ್ತಾ ಇದೆ. ಟ್ರಾಫಿಕ್ನಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಜನರು ಎಲ್ಲೆಂದ್ರಲ್ಲಿ ಪಾರ್ಕಿಂಗ್ ಮಾಡ್ತಾರೆ, ಪಾರ್ಕಿಂಗ್ ಜಾಗ ಇದ್ರೂ ಕೂಡ ಎಲ್ಲೆಂದ್ರಲ್ಲಿ ಪಾರ್ಕಿಂಗ್ ಆಗ್ತಾ ಇದೆ. ಹಾಗಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅನ್ನುವಂತ ವಿಚಾರ. ಸುಮಾರು ಜನ ಸುಮಾರು ಏರಿಯಾದಿಂದ ಬರ್ತಾರೆ. ಇಲ್ಲಿ ಏನಂದ್ರೆ ಪೊಲ್ಯೂಷನ್ ಫ್ರೀ. Whereas in other parks you will have side road ಅಲ್ಲಿ ವೆಹಿಕಲ್ಸ್ ಓಡಾಡುತ್ತೆ. ಇಲ್ಲಿ ಅದೊಂದು ಭಾಗ್ಯ ನಮಗೆ ದೇವರು ಕಲ್ಪಿಸ್ಕೊಟ್ಟಿದ್ದಾನೆ. ಅದನ್ನ ಸ್ವಲ್ಪ ಇವಾಗ ಆರ್ಟಿಕಲ್ಚರ್ ಅವರು ಎಲ್ಲರಿಗೂ ಹೇಳಿ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇದು ಬಿಟ್ಟು ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ದಯವಿಟ್ಟು ನಮ್ಮ ಸಾಹೇಬ್ರು ಅದಕ್ಕೆ ಮನಸ್ಸು ಮಾಡಬೇಕು. ಬಹಳ ಕಡೆ ಹಳ್ಳ ಇದು ಎಲ್ಲ ಇದೆ. So it is very difficult for our senior citizens to move around the things. ಆಮೇಲೆ ಇಲ್ಲಿ ಇನ್ನೊಂದು ಸ್ವಲ್ಪ ಜಿಮ್ನೇಷಿಯಮ್ ಎಲ್ಲ ಕೃಷ್ಣ ಪಾರ್ಕಲ್ಲಿ ಹಾಕಿರೋ ಥರ ಅದೊಂದು ಮನಸ್ಸು ಮಾಡಿ ಇವ್ರು ಇಲ್ಲಿ ಮಾಡಿದ್ರೆ ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಎಲ್ಲ ಇವರ ಆಡಳಿತದಲ್ಲಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಆಸೆ ಏನಂದ್ರೆ ನೆಕ್ಸ್ಟು ನಮ್ಮ DK ಅವರು ಮುಖ್ಯಮಂತ್ರಿ ಆಗಿ ಬರಬೇಕು. ಯಾಕಂದ್ರೆ ಒಂದು ಚಾನ್ಸ್ ಅವ್ರಿಗೂ ಕೊಡಬೇಕು. ಈಸ್ ದೇರ್ ಇನ್ ಪಾಲಿಟಿಕ್ಸ್ ಫ್ರಮ್ ಸೋ ಮೆನಿ ಇಯರ್ಸ್. ಈಸ್ ರಿಲೇಷನ್ ಅಂಡ್ ಆಲ್ ಐ ನೋ ಇಟ್ ಬಿಕಾಸ್ ಅವ್ರ ಸಣ್ಣಿನ್ಲಾಗೆಲ್ಲ ನಾವು ವರ್ಕ್ ಮಾಡಿದೀವಿ. ಅವಾಗ ಸಿದ್ಧಾರ್ಥಗೆ ಅವ್ರ ಮಗನಿಗೆ ಇವರು ಮಗಳನ್ನ ಕೊಟ್ಟಿರೋದು. ಸೊ ಇನ್ ದಟ್ ವೇ ಫ್ರಮ್ ದಟ್ ಡೇಸ್ ಆಲ್ಸೋ ಇವರು. ಇನ್ನು ಸಂವಾದದ ವೇಳೆ ನಾಯಿಗಳ ಕಾಟದ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಇನ್ನು ಡಿಕೆ ಮುಂದೆ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಸಾರ್ವಜನಿಕರು. ಲಾಲ್ಬಾಗ್ನಲ್ಲಿ ನಾಯಿಗಳ ಕಾಟ ಹೆಚ್ಚಾಗಿದೆ, ಇದಕ್ಕೆ ಬೇರೆ ಪರಿಹಾರ ಕಂಡುಕೊಳ್ಬೇಕಾಗಿದೆ ಅನ್ನುವಂತಹ ವಿಚಾರದ ಕುರಿತಂತೆಯೂ ಕೂಡ ಚರ್ಚೆ ಆಗಿದೆ. ಹಾಗಾದ್ರೆ ಏನೆಲ್ಲ ವಿಚಾರಗಳು ಅಲ್ಲಿ ಮುನ್ನೆಲೆಗೆ ಬಂತು, ಬನ್ನಿ ನೋಡೋಣ. ನಾವು ಸಂಪಂಗಿ ರಾಮನಗರದಿಂದ ಬರ್ತಾ ಇದೀವಿ. ಸುಮಾರು 40 ವರ್ಷದಿಂದ ಲಾಲ್ಬಾಗ್ ಬರ್ತಾ ಇದೀವಿ. ಇದು ಎಲ್ಲರಿಗೂ ಸ್ವರ್ಗತರ ಜಾಗ ಇದು. ಆದ್ರೆ ಇಲ್ಲಿ ಇತಿಹಾಸ ಒಂದು ಸಾಹೇಬರ ಗಮನಕ್ಕೆ ತಂದ್ವಿ. ಇಲ್ಲಿ ಸುಮಾರು ಒಂದು ಮಂಟಪ ಇದೆ. ಇಲ್ಲಿ ಸುಮಾರು ಬ್ಯಾಂಡ್ ಇದೆಲ್ಲ ಆಡಿ ಅಲ್ಲಿ ಪ್ರತಿ ವಾರನೂ ನಡೀತಾ ಇತ್ತು. ಆ ಮಂಟಪನ ಕ್ಲೋಸೇ ಮಾಡ್ಬಿಟ್ಟಿದ್ದಾರೆ. ಅದು ಇತಿಹಾಸ 100 ವರ್ಷದ ಮೇಲೆ ಇದ್ದಿರೋದನ್ನ ಅದು ಕ್ಲೋಸ್ ಮಾಡಿದ್ದಾರೆ. ದಯವಿಟ್ಟು ಅದನ್ನ ಮಾಡಿ ಇತಿಹಾಸ ಉಳಿಸ್ಬೇಕಂತ. ಮತ್ತೆ ಇಲ್ಲಿ ಬಹಳ ಮಕ್ಕಳುಗಳು ಬರ್ತಾರೆ ಸರ್. ಡೈಲಿ 1-2 ನಾಯಿಗಳು ಕಚ್ಚುತ್ತೆ. ಅದಕ್ಕೆ ಸ್ವಲ್ಪ ದಯವಿಟ್ಟು ತಮ್ಮ ಗಮನಕ್ಕೆ ಬರಬೇಕು. ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ನಮ್ಮ ರಿಜ್ವಾನ್ ಸಾಹೇಬರು ನಮ್ಮ ಕಬ್ಬನ್ ಪಾರ್ಕ್ ನಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಾಯಿಗಳಿಗೋಸ್ಕರನೇ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಸಾಹೇಬರು. ಅದೇ ರೀತಿ ನೀವು ಇಲ್ಲಿ ಸ್ವಲ್ಪ ನಾಯಿಗಳಿಗೋಸ್ಕರ ಒಂದು ಸ್ಪಾಟ್ ಮಾಡಿದ್ರೆ ಸ್ವಲ್ಪ ಎಷ್ಟೋ ಮಕ್ಕಳುಗಳು ಕಚ್ಚೋದನ್ನ ಉಳಿಸುತ್ತೆ. ನೀವು ಎಲ್ಲಂದ್ರೆ ಅಲ್ಲಿ ಬಿಟ್ಟು ಬಿಡ್ತೀರಾ. ಆಮೇಲೆ ಕೇಳಕ್ ಹೋದ್ರೆ ನಮ್ಗೇನ್ ಗೊತ್ತ್ರಿ, ನಾಯಿ ನೀವು ನೋಡ್ಕೊಂಡು ಹೋಗ್ಬೇಕಂದ್ರೆ ಪಾಪ ಮಕ್ಕಳಿಗೆ ಹೊಸಬರಿಗೆ ಏನ್ ಗೊತ್ತಾಗುತ್ತೆ, ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ. ದಯವಿಟ್ಟು ನೀವು ಅವ್ರ ನಾಯಿಗಳಿಗೋಸ್ಕರನೇ ಒಂದು ಸ್ಪಾಟ್ ಕೊಡಿ. ಇನ್ನು ಎಲ್ಲಾ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ನಾನು ಯಾವುದೇ ಪಕ್ಷದ ಮೇಲೆ ಆರೋಪಿಸಲ್ಲ.
ಸಂವಾದದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ನನಗಿಂತ ನಿಮಗೆ ಸಮಸ್ಯೆ ಹೆಚ್ಚಾಗಿ ಅರ್ಥವಾಗುತ್ತೆ, ಯಾಕೆಂದ್ರೆ ನೀವು ದಿನನಿತ್ಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಿ. ಸಂವಾದದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ನಮ್ಕಿನ್ನ ನಿಮ್ಮ ಅನುಭವ ಬಹಳ ಮುಖ್ಯ. ಯಾಕೆಂದ್ರೆ ದಿನ ಬೆಳಗ್ಗೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರೋ ನೀವು, ಸಮಸ್ಯೆ ಅನುಭವಿಸ್ತಾ ಇರೋ ನೀವು, ನಿಮಗೆ ಸೊಲ್ಯೂಷನ್ ಕೊಡೋಣ ಅಂತೇಳಿ. ನಾನು ಯಾರಿಗೂ ಟೀಕೆ ಮಾಡಕ್ಕೆ, ಪೊಲಿಟಿಕಲ್ ಪಾರ್ಟೀಸ್ ಟೀಕೆ ಮಾಡಕ್ಕೆ ನಾನು ತಯಾರಿಲ್ಲ, ನಂಗೆ ಅವಶ್ಯಕತೆನೂ ಇಲ್ಲ. ಅದ್ರಲ್ಲಿ ನಂಗೆ ನಂಬಿಕೆನೂ ಇಲ್ಲ. ಟೀಕೆ ಮಾಡೋದ್ರಲ್ಲಿ ಬೇರೆಯವ್ರನ್ನ ಬೈದು ಅವ್ರು ಮಾಡಲಿಲ್ಲ, ಬಿಜೆಪಿ ಅವ್ರು ಮಾಡಲಿಲ್ಲ, ದಳದವ್ರು ಮಾಡಲಿಲ್ಲ, ಕಾಂಗ್ರೆಸ್ ಅವ್ರು ಮಾಡಲಿಲ್ಲ, ಅವನ ಯಾರು ಅಧಿಕಾರಿ ಮಾಡಲಿಲ್ಲ, ಅದರಲ್ಲೇನು ನನಗೆ ನಂಬಿಕೆ ಇಲ್ಲ. ನಾವಿರೋದು ಪ್ರಾಬ್ಲಮ್ನ ಸಾರ್ಟ್ ಔಟ್